ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇದಾಗಿ ನಾಳೆ ಒಟ್ಟು 4 ಮ್ಯಾಚಸ್ ನಡೀತಿದೆ. ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಶುರುವಾಗ್ತಿದೆ ನಾಳೆ ಬೆಳಗ್ಗೆ ರೆಗ್ಯುಲರ್ ಆಗಿ 9:30ಗೆ. ಸೊ ಅದಾದ್ಮೇಲೆ ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ODI ಟೆಸ್ಟ್ ಸೀರೀಸ್ ಮುಗಿದಿದೆ. 1-1 ಅಂತರದಿಂದ ಇಬ್ರು ಟೈ ಮಾಡ್ಕೊಂಡಿದ್ದಾರೆ ಸೀರೀಸ್ನ. ಬಟ್ ಈಗ ODI ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಹೇಗಿರುತ್ತೆ ಫೈಟ್ ಅಂತ ನೋಡಬೇಕು. ಸೊ ಅದು ಬಿಟ್ಟರೆ ಶ್ರೀಲಂಕಾ ವರ್ಸಸ್ ಅಫ್ಘಾನಿಸ್ತಾನ ಸಿಂಗಲ್ ಟೆಸ್ಟ್ ಮ್ಯಾಚ್ ಮಾತ್ರ ಇದೆ. ಯಾಕಂದ್ರೆ ಅಫ್ಘಾನಿಸ್ತಾನ್ಗೆ ಇನ್ನೂ ಟೆಸ್ಟ್ ಜಾಸ್ತಿ ಮ್ಯಾಚ್ಗಳನ್ನ ಆಡೋಕ್ಕೆ ಅವಕಾಶಗಳಿಲ್ಲ. ಸೊ ಯಾಕಂದರೆ ಇನ್ನೂ ಅಷ್ಟು ಅವರು ಸ್ಟ್ರೆಂತ್ ತೋರಿಸಿಲ್ಲ ಟೆಸ್ಟ್ ಫಾರ್ಮೆಟಲ್ಲಿ. ಸೊ ಅದಕ್ಕೆ ಒಂದೇ ಸಿಂಗಲ್ ಮ್ಯಾಚ್ ಇದೆ ಶ್ರೀಲಂಕಾ ಮೇಲೆ ವರ್ಸಸ್ ಅಫ್ಘಾನಿಸ್ತಾನ. ಅದಾದಮೇಲೆ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಅವ್ರದ್ದು ಮೊದಲನೇ ಟೆಸ್ಟ್ ನಡೀತಾ ಇದೆ. ಸೊ ನಿಮಗೆ ಗೊತ್ತು, ಸೌತ್ ಆಫ್ರಿಕಾದಿಂದ ಏನು SA20 ನಡೀತಾ ಇದ್ದರಿಂದ ಒಂದು ಡಲ್ ಟೀಮ್ನ ಸೆಲೆಕ್ಟ್ ಮಾಡಿದ್ರು ನ್ಯೂಜಿಲೆಂಡ್ ಮೇಲೆ. ಸೊ ಇದೊಂದು ತುಂಬ ವೀಕರ್ ಟೀಮು, ಯಂಗರ್ ಟೀಮು, ಇನ್ನೂ ಡೆಬ್ಯೂ ಮಾಡಿಲ್ಲರೋ ಪ್ಲೇಯರ್ಸ್ಗಳು ಅವರೆಲ್ಲ ಹೋಗಿ ಇಲ್ಲಿ ಟೆಸ್ಟ್ ಸೀರೀಸ್ ಆಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ನೋಡೋದು ಇಂಡಿಯಾ ವರ್ಸಸ್ ಇಂಗ್ಲೆಂಡು ಸೆಕೆಂಡ್ ಟೆಸ್ಟು ಹೇಗೆ ಆಡ್ತಾರೆ ಅಂತ ನೋಡಬೇಕು ನಾಳೆ. ಇನ್ನೊಂದು ಹೊಸ ಸ್ಟ್ಯಾಟ್ ಬಂದಿದೆ. ಏನಂತಂದರೆ ಹೈಯೆಸ್ಟ್ ವಿನ್ನಿಂಗ್ ಪರ್ಸೆಂಟೇಜ್ ಆಸ್ ಎ ಕ್ಯಾಪ್ಟನ್ನು ಟೆಸ್ಟ್ ಫಾರ್ಮೆಟ್ನಲ್ಲಿ ಮಿನಿಮಮ್ 20 ಮ್ಯಾಚಸ್ ಕ್ಯಾಪ್ಟನ್ ಆಗಿ ಆಡಿರೋ ಮ್ಯಾಚ್ಗಳಲ್ಲಿ. ಸೊ ಹೈಯೆಸ್ಟ್ ಅಂದರೆ ಲೋಯೆಸ್ಟ್ ಅಂತಂದ್ರೆ ವಿರಾಟ್ ಕೊಹ್ಲಿ ಇದ್ದಾರೆ ಇಲ್ಲಿ. ಅಂದರೆ ವರ್ಲ್ಡ್ ವೈಡ್ ಇದು ಹೇಳ್ತಾ ಇರೋದು 58.88% ಇದೆ, 82% ಇದೆ ವಿನ್ನಿಂಗ್ ಪರ್ಸೆಂಟೇಜು. ಅದರ ನೆಕ್ಸ್ಟ್ ಫೋರ್ತ್ ಪೊಸಿಷನಲ್ಲಿ ರಿಕಿ ಪಾಂಟಿಂಗ್ ಇದ್ದಾರೆ, ಅವರು 62% ಇದ್ದಾರೆ. ಸೊ ನೆಕ್ಸ್ಟ್ ಡಾನ್ ಬ್ರಾಡ್ಮ್ಯಾನು 62%. ಸೊ ನೆಕ್ಸ್ಟ್ ಬೆನ್ ಸ್ಟೋಕ್ ಬಂದಿದ್ದಾರೆ ನೋಡಿ, ಟಾಪ್ 2 ಬಂದ್ಬಿಟ್ಟಿದ್ದಾರೆ. ಅಂದರೆ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿಬಿಟ್ಟಿದೆ. ಆಡಿರೋ ಮ್ಯಾಚಲ್ಲಿ ಜಾಸ್ತಿ ಗೆಲುವುಗಳನ್ನ ಕಂಡಿದ್ದಾರೆ, ಕಡಿಮೆ ಸೋಲುಗಳು, ಕಡಿಮೆ ಡ್ರಾಗಳು ಕಂಡಿದ್ದಾರೆ ಅವರು. ಸೊ ಅದಕ್ಕೆ ಬೆನ್ ಸ್ಟೋಕ್ 70%ಇಂದ ಸೆಕೆಂಡ್ ಪೊಸಿಷನ್ ಬಂದಿದ್ದಾರೆ. ಇನ್ನು ಅದು ಬಿಟ್ಟರೆ ಸ್ಟೀವ್ 71% ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ಇದನ್ನೆಲ್ಲ ಮುರಿದಾಕ್ಬಿಡ್ತಿದ್ರು ಇಷ್ಟೊಳಗೆ ಇದ್ದಿದ್ರೆ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಅವರು ಬಿಡಬಾರ್ದಾಗಿತ್ತು. ಟೆಸ್ಟ್ ಕ್ಯಾಪ್ಟನ್ಸಿ ಮಾತ್ರ ಬಿಡಬಾರ್ದಾಗಿತ್ತು. ODI T20 ಕ್ಯಾಪ್ಟನ್ಸಿ ಬಿಟ್ಟರು ಕೂಡ ಟೆಸ್ಟ್ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿತ್ತು. ಟೆಸ್ಟ್ ಕ್ಯಾಪ್ಟನ್ಸಿನಲ್ಲಿ ಒಂದು ಅಗ್ರೆಷನ್ ತುಂಬ ಚೆನ್ನಾಗಿರ್ತಿತ್ತು ನೋಡೋಕ್ಕೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಫಾರ್ಮೆಟಲ್ಲಾದ್ರೂ ನಾವು ಡಾಮಿನೇಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ವರ್ಲ್ಡ್ ವೈಡ್ ಎಲ್ಲ ಟೀಮ್ಗಳನ್ನೂ. ಸೊ ಇದೊಂದು ಅವಕಾಶ ಮಿಸ್ ಆಯಿತು. ಸೊ ಈಗ ವಿರಾಟ್ ಕೊಹ್ಲಿ ವಾಪಸ್ ಕ್ಯಾಪ್ಟನ್ ಆಗಬೇಕು ಅಂದ್ರೂ ತುಂಬ ಕಷ್ಟ ಇದೆ. ಅದು ಅಷ್ಟು ಈಸಿ ಅಲ್ಲ. BCCI ವಿರಾಟ್ ಕೊಹ್ಲಿನೂ ಒಪ್ಪಬೇಕು, BCCI ಕೂಡ ಒಪ್ಪಬೇಕಾಗುತ್ತೆ. ಸೊ ಸದ್ಯಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅವ್ರು ಇರೋವರೆಗೂ ಅವರೇ ಕ್ಯಾಪ್ಟನ್ ಆಗಿರ್ತಾರೆ, ಅವರು ರಿಟೈರ್ ಆಗೋವರೆಗೂ ಅಂತ ನನಗನ್ಸುತ್ತೆ. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ರೋಹಿತ್ ಶರ್ಮಾ ಆಲ್ರೆಡಿ 37 ವರ್ಷ ದಾಟಿದ್ದಾರೆ. ಅವರ ಬೆಸ್ಟ್ ದಿನಗಳನ್ನ ಆಲ್ರೆಡಿ ಪಾಸ್ ಆಗಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗ ಕೆಲವು ಕ್ಯಾಮಿಯೋ ರೋಲ್ಗಳು, ಕೆಲವು ಆಟಗಳನ್ನ ಆಡ್ಬೋದು, ಕೆಲವು ರನ್ಸ್ನ ಹೊಡಿಬೋದು. ಬಟ್ ಅವರು ಹೋಮಲ್ಲಿ ಲಾಸ್ಟು ಬರೀ 2 ಸೆಂಚುರಿ ಹೊಡೆದಿದ್ದಾರೆ ಲಾಸ್ಟ್ 4 ಇಯರ್ಸ್ನಲ್ಲಿ ಅಂತ ಜೆಫ್ರಿ ಬಾಯ್ಕಾಟ್ ಅಂತ ಕಾಮೆಂಟೇಟರ್ ನಿಮಗೆ ಗೊತ್ತಿರ್ಬೋದು. ಇವಾಗ ಮಾಡ್ತಾ ಇಲ್ಲ ಅಷ್ಟು, ಅವಾಗ ಸಖತ್ ಫೇಮಸ್ ಕಾಮೆಂಟೇಟರ್ ಆಗಿದ್ದರು. ಫಾರ್ಮರ್ ಪ್ಲೇಯರ್ ಕೂಡ, ಕ್ರಿಕೆಟ್ ಪ್ಲೇಯರ್ ಕೂಡ ಅವರು. ಸೊ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಎಲ್ಲೋ ಒಂದು ಕಡೆ 37 ವರ್ಷ ಆಗಿರೋದು ತುಂಬ ಏಜ್ ಆಗಿದೆ. ಈಗ ಅವ್ರದ್ದು ಎಂಡಿಗೆ ಬಂದಿದ್ದಾರೆ, ಅವ್ರದ ಕೆರಿಯರಲ್ಲಿ ಎಂಡಿಗೆ ಬಂದಿದ್ದಾರೆ. ಜೊತೆಗೆ ಅವ್ರೀಗ ಕ್ಯಾಮಿಯೋ ರೋಲ್ಗಳು ಜಾಸ್ತಿ ಆಡ್ತಾ ಇದ್ದಾರೆ. 50, 40, 60, 70 ಈ ಥರ. ಸೊ ಬಿಗ್ ಸ್ಕೋರ್ನ ಅವರು ಹೊಡೆದಿಲ್ಲ ಲಾಸ್ಟ್ 4 ಇಯರ್ಸಲ್ಲಿ, ಬರೀ 200 ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಈಗ ಇಂಗ್ಲೆಂಡ್ ಸೀರೀಸ್ನಲ್ಲಿ ಒಂದು 200 ಬರಲಿ ರೋಹಿತ್ ಶರ್ಮಾ ಬ್ಯಾಟಿಂದ ಅಂತ ನಾವು ಕೇಳಿಕೊಳ್ಳೋಣ. ಮುಂದಿನ ಅಪ್ಡೇಟ್ನಲ್ಲಿ ಇಂಗ್ಲೆಂಡ್ ಅವರು ಆಲ್ರೆಡಿ ಪ್ಲೇಯಿಂಗ್ 11 ಅನೌನ್ಸ್ ಮಾಡ್ಬಿಡ್ತಾರೆ. ಅವ್ರು ಯಾವಾಗಲೂ ಒಂದಿನ ಮುಂಚೆನೇ ಅನೌನ್ಸ್ ಮಾಡ್ಬಿಡ್ತಾರೆ ಟೆಸ್ಟ್ ಇರುವಾಗ. ನಾವು ಮಾತ್ರ ಟಾಸ್ ಆದಮೇಲೆ ಅನೌನ್ಸ್ ಮಾಡೋದು ಟೀಮ್ ಇಂಡಿಯಾ ಮಾತ್ರ. ಸೊ ಇಂಗ್ಲೆಂಡ್ ಅವರು ಆ್ಯಶಸ್ ನಡಿಬೇಕಾದ್ರೆ ಅಷ್ಟೇ ಒಂದಿನ ಮುಂಚೆನೇ ಅನೌನ್ಸ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಪ್ಲೇಯಿಂಗ್ 11 ಈ ರೀತಿ ಇದೆ. ಅದರಲ್ಲಿ 2 ಚೇಂಜಸ್ ಮಾತ್ರ ಇದೆ. ಜಾಕ್ ಕ್ರಾಲಿ, ಬೆನ್ ಡಕೆಟ್, ಓಲಿ ಪೋಪು, ಜೋ ರೂಟು, ಜಾನಿ ಬೇಸ್ಟ್ರೋ, ಬೆನ್ ಸ್ಟೋಕ್ಸು, ಮತ್ತು ಬೆನ್ ಫಾಕ್ಸು ಕೀಪರು, ಮತ್ತು ರೆಹಾನ್ ಅಹಮದ್. ಓಕೆ, ಅಲ್ಲಿವರೆಗೂ ಓಕೆ. ಟಾಮ್ ಆಟ್ಲಿ ಕೂಡ ಸೇಮ್ ಆಲ್ಮೋಸ್ಟ್ ಇದ್ದಾರೆ. ಇನ್ನು ಲಾಸ್ಟ್ 2 ಪ್ಲೇಯರ್ಸ್ ಮಾತ್ರ ಚೇಂಜ್ ಆಗಿದ್ದಾರೆ. ಯಾರು ಶೋಯಬ್ ಬಶೀರ್ ಬಂದಿದ್ದಾರೆ ಯಾವ ಜಾಗಕ್ಕೆ ಅಂದರೆ ಜಾಕ್ ಲೀಚ್ ಜಾಗಕ್ಕೆ, ಮತ್ತು ಜೇಮ್ಸ್ ಆ್ಯಂಡರ್ಸನ್ ಬರ್ತಾ ಇದ್ದಾರೆ. ಅವರು ಯಾರು ಮಾರ್ಕ್ ವುಡ್ ಜಾಗಕ್ಕೆ ಬರ್ತಾ ಇದ್ದಾರೆ. 2 ಮಾತ್ರ ಚೇಂಜಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾಕ್ ಲೀಚ್ ಇಂಜೂರ್ ಆಗಿದ್ದಾರೆ, ಮತ್ತು ಮಾರ್ಕ್ ವುಡ್ಗೆ ರೆಸ್ಟ್ ಕೊಟ್ಬಿಟ್ಟು ಜೇಮ್ಸ್ ಆ್ಯಂಡರ್ಸನ್ನ ತರಬೇಕು ಅಂತ ಏನೋ ಇದೆ. ಒಂದು ಸ್ವಲ್ಪ ಸೀನಿಯರ್ ಪ್ಲೇಯರ್ ಬೇರೆ, ಸ್ವಲ್ಪ ಏನಾದ್ರು ವೇರಿಯೇಷನ್ ಇದ್ದೇ ಇರ್ತದೆ. ನಮ್ಮ ಇಂಡಿಯನ್ಗೆ ಬ್ಯಾಟ್ಸ್ಮನ್ಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದು ಅವ್ರ ಐಡಿಯಾ ಇದೆ. ಸೊ ನೋಡೋಣ, ಈ ರೀತಿ ಇದೆ ಇವ್ರ ಪ್ಲೇಯಿಂಗ್ 11. ನಮ್ಮ ಪ್ಲೇಯಿಂಗ್ 11 ಏನೇನು ಚೇಂಜಸ್ ಆಗುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ನಲ್ಲಿ ವಿಕ್ರಮ್ ರಾಥೋರ್ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಕೋಚು, ನಿಮಗೆ ಗೊತ್ತು. ಅವರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ ಟೀಮ್ ಇಂಡಿಯಾ ಕೂಡ ಹೋಗಿ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡಲ್ಲೆಲ್ಲ ಟೆಸ್ಟ್ ಮ್ಯಾಚ್ಗಳನ್ನ ಗೆದ್ದಿಲ್ವಾ, ಅದೇ ರೀತಿ ನಾವು ಕೂಡ ಅವರು ಬಂದು ಇಲ್ಲಿ ಟೆಸ್ಟ್ ಗೆಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಣ್ಣ, ನೀನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವರೇನೋ ಓಕೆ ಅಲ್ಲಿ ಹೋಗಿ ಇಂಡಿಯಾ ಗೆಲ್ತಾರೆ ಅಂದರೆ ನಮಗೆ ಖುಷಿನೇ. ಬಟ್ ಇಂಡಿಯಾದಲ್ಲಿ ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಟೀಮು ನಂಬರ್ 1 ಟೆಸ್ಟ್ ಟೀಮ್ ಆಗಿ ಇಂಡಿಯಾದಲ್ಲಿ ಸೋಲ್ತಾರೆ ಅಂದರೆ ಅದೊಂದು ಬೇಜಾರು. ಮತ್ತು ಜೊತೆಗೆ ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಮಾಡಿಕೊಂಡು ವರ್ಲ್ಡ್ಗೆ ಬೆಸ್ಟ್ ಬ್ಯಾಟ್ಸ್ಮನ್ಗಳನ್ನ ಇಟ್ಕೊಂಡು ಈ ರೀತಿ ಸೋಲ್ತಾರೆ ಅಂತಂದರೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ಈ ಥರ ಒಂದು ಸಿಲ್ಲಿ ಸ್ಟೇಟ್ಮೆಂಟ್ ಅಂತೂ ಕೊಡಬೇಡಿ. ಸೋತ ಮೇಲೆ ಗೆಲ್ಲಬೇಕು ಅಂತ ತಾನೇ ಫಸ್ಟ್ ಟೆಸ್ಟ್ ಆಡಿದ್ದೀರಾ, ಅವ್ರು ಗೆಲ್ಲಿ ಅಂತ ನೀವು ಫಸ್ಟ್ ಟೆಸ್ಟ್ ಆಡಿಲ್ಲ ತಾನೇ. ಈ ರೀತಿ ಎಲ್ಲ ಒಂದು ಸಿಲ್ಲಿ ಸ್ಟೇಟ್ಮೆಂಟ್ನ ದಯವಿಟ್ಟು ಕೊಡಬೇಡಿ ಅಂತ ಅನ್ಸುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ರಜತ್ ಪತಿದಾರ್ ಮತ್ತು ಸರ್ಫರಾಜ್ ಖಾನ್ ಬಗ್ಗೆ ಆಕಾಶ್ ಚೋಪ್ರಾ ಅವರು ಹೇಳಿರೋ ಒಂದು ಒಳ್ಳೆ ಮಾತುಗಳು ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಇಂಡಿಯಾ ಟೀಮ್ಗೆ ಸ್ವಲ್ಪ ಅದು ಪಾಸಿಟಿವಿಟಿ ತಂದು ಕೊಡಬೇಕು. ಯಾಕಂದರೆ ಅವರು ಸ್ಪಿನ್ನರ್ಸ್ನ ಚೆನ್ನಾಗಿ ಎದುರಿಸ್ತಾರೆ. ಯಾಕೆಂದರೆ ಅವರು ವೈಟ್ ಬಾಲ್ ಕ್ರಿಕೆಟಿಂದ ಬಂದಿಲ್ಲ, ಅಂದರೆ ODI ಅಥವಾ ಟೆಸ್ಟ್ T20 ಕ್ರಿಕೆಟಿಂದ ಅವರು ಬಂದಿರೋದು ಡೊಮೆಸ್ಟಿಕ್ ಕ್ರಿಕೆಟಿಂದ ರಣಜಿ ಟ್ರೋಫಿ ಆಡ್ಕೊಂಡು ಬಂದಿರೋದು ಅವರಿಬ್ಬರು. ಸೊ ತುಂಬ ರನ್ಸ್ ಹೊಡೆದಿದ್ದಾರೆ, ತುಂಬ ಸಮಯ ಅದ್ರ ಮೇಲೆ
ಆಟ ಆಡಿದ್ದಾರೆ. ರಂಜಿ ಟ್ರೋಫಿನಲ್ಲಿ ಆಟ ಆಡಿದ್ದಾರೆ. ಜೊತೆಗೆ 4 ಡೇ ಟೆಸ್ಟ್ ಕ್ರಿಕೆಟ್‌ಗಳನ್ನೇ ಅವ್ರು ಆಡಿರೋದು. ಸೊ ಇದರಿಂದ ಅವರು ನಿಜವಾಗ್ಲೂ ಸ್ಪಿನ್ ಫ್ರೆಂಡ್ಲಿ ಪಿಚಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಮತ್ತೆ ಇಂಗ್ಲೆಂಡ್‌ನ ಸ್ಪಿನ್ನರ್ಸ್ ಮೇಲೆ ಅವರು ಒತ್ತಡ ಹಾಕ್ತಾರೆ. ಜೊತೆಗೆ ಚೆನ್ನಾಗೂ ಕೂಡ ಆಡ್ತಾರೆ ಅಂತ ಒಂದು ಹೇಳಿದ್ದಾರೆ. ಅದು ಒಂದು ಒಳ್ಳೆ ಮಾತುಗಳು. ಅದೇ ರೀತಿ ರಜತ್ ಪಟಿದಾರ್ ಆಗಲಿ, ಸರ್ಫರಾಜ್ ಖಾನ್ ಆಗಲಿ ಯಾರು ನಾಳೆ ಡೆಬ್ಯೂ ಮಾಡ್ತಾರೆ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ. ಅವರ ಸ್ಲಾಟ್‌ನ ಅವರು ಸೀಲ್ ಮಾಡೋಕ್ಕೆ ಪ್ರಯತ್ನ ಪಡಲಿ ಅಂತ ನಾವು ಕೇಳ್ಕೊಳ್ಳೋಣ. ಮುಂದಿನ ಅಪ್ಡೇಟ್‌ನಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂದ್ರೆ ರವೀಂದ್ರ ಜಡೇಜಾ ಮತ್ತೆ ಥರ್ಡ್ ಟೆಸ್ಟ್‌ಗೂ ಕೂಡ ಮಿಸ್ ಆಗ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಇದು ತುಂಬಾ ಡೇಂಜರಸ್ ಆಗುತ್ತೆ ಟೀಮ್ ಇಂಡಿಯಾಗೆ. ರವೀಂದ್ರ ಜಡೇಜಾ ಒಂದು ಬ್ಯಾಲೆನ್ಸ್ ತಂದುಕೊಡ್ತಾ ಇದ್ರು ಟೀಮ್‌ಗೆ. ಬೌಲಿಂಗಲ್ಲೂ ವಿಕೆಟ್ಸ್ ತೆಗಿತಾ ಇದ್ರು, ಬ್ಯಾಟಿಂಗಲ್ಲೂ ಕೂಡ ಸಪೋರ್ಟ್ ಮಾಡ್ತಿದ್ರು ಲೋವರ್ ಡೌನ್ ಆರ್ಡರ್. ಸೊ ಇದೊಂದು ಬಿಗ್ ಒಂದು ಹೊಡೆತ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಸೊ ಕೆಎಲ್ ರಾಹುಲ್ ಅವರು ಥರ್ಡ್ ಟೆಸ್ಟ್ ವಾಪಸ್ ಬರ್ತಾರೆ ಅನ್ನೋದೊಂದು ಅದೊಂದು ಮಾತ್ರ ಒಂದು ಗುಡ್ ನ್ಯೂಸ್ ಇದೆ. ಮತ್ತೆ ಇನ್ನೊಂದು ಮೊಹಮ್ಮದ್ ಶಮಿ ಮೊದಲು 2 ಟೆಸ್ಟ್‌ಗೆ ಮಾತ್ರ ಸೆಲೆಕ್ಟ್ ಮಾಡಿರಲಿಲ್ಲ. ಮತ್ತೆ ಥರ್ಡ್ ಟೆಸ್ಟಿಂದ ಸೆಲೆಕ್ಟ್ ಆಗ್ಬೋದು ಅಂತ ಇತ್ತು. ಸೊ ಆದರೆ ಈಗ ಮೊಹಮ್ಮದ್ ಶಮಿ ಪೂರ್ತಿ ಎಂಟೈರ್ ಇಂಗ್ಲೆಂಡ್ ವಿರುದ್ಧ ಏನು ಟೆಸ್ಟ್ ಸೀರೀಸ್ ಇದೆ, ಪೂರ್ತಿ ಎಂಟೈರ್ ಸೀರೀಸಿಂದ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಇದು ಒಂದು ಬ್ಯಾಡ್ ನ್ಯೂಸ್ ಟೀಮ್ ಇಂಡಿಯಾಗೆ. ಮೊಹಮ್ಮದ್ ಶಮಿ ಕೂಡ ಸಿರಾಜ್ಗಿಂತ ಎಫೆಕ್ಟಿವ್ ಆಗಿದ್ದಾರೆ. ಬೌಲಿಂಗ್‌ನಲ್ಲಿ ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡ್ತಾರೆ. LBW ಬೋಲ್ಡ್ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಸೊ ಮೊಹಮ್ಮದ್ ಶಮಿನ ಕೂಡ ಟೀಮ್ ಇಂಡಿಯಾದಲ್ಲಿ ಮಿಸ್ ಮಾಡ್ಕೋತಾ ಇದೆ. ಮುಂದಿನ ಅಪ್ಡೇಟ್‌ನಲ್ಲಿ ಕುಲ್ದೀಪ್ ಯಾದವ್ ಅವ್ರದ್ದು ಒಂದು ಸ್ಟಾಟ್ ಏನಿದೆ ಟೆಸ್ಟಲ್ಲಿ ಈಗಿರೋ ಸ್ಟಾಟ್ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ. 14 ಇನ್ನಿಂಗ್ಸ್‌ಗಳು ಆಡಿದ್ದಾರೆ. ಸೊ 213 ಓವರ್‌ಗಳು ಮಾಡಿದ್ದಾರೆ. ಅದರಲ್ಲಿ 34 ವಿಕೆಟ್ಸ್ ತೆಗೆದಿದ್ದಾರೆ. ಜೊತೆಗೆ ಬೆಸ್ಟ್ ಅವ್ರದ್ದು 5 ಫಾರ್ 40 ರನ್ಸು. ಎಕಾನಮಿ ರೇಟ್ ಕೂಡ ತುಂಬಾ ಚೆನ್ನಾಗಿದೆ. 3.43 ಇದೆ ರನ್ಸ್ ಕೊಡ್ತಾರೆ ಪರ್ ಓವರ್ ಅವರು. ಜೊತೆಗೆ 5 ವಿಕೆಟ್ಸ್‌ನ ಕೂಡ 3 ಸರಿ ತಗೊಂಡಿದ್ದಾರೆ. ಜೊತೆಗೆ ಇವರು ರೀಸೆಂಟ್ ಪಾಸ್ಟಲ್ಲಿ ಆಡಿದ ಮ್ಯಾಚಲ್ಲೆಲ್ಲ ಪ್ಲೇಯರ್ ಆಫ್ ದಿ ಮ್ಯಾಚ್ ತಗೊಂಡಿದ್ದಾರೆ. ಸೊ ಎಲ್ಲದರಲ್ಲೂ ಮ್ಯಾಚ್ ಇಂಡಿಯಾ ಗೆದ್ದಿದ್ದಾರೆ. ಅದೊಂದು ಖುಷಿ. ಸೊ ಇವ್ರಿಗೆ ಅವಕಾಶ ಸಿಗಬೇಕು. ಓಕೆ ರನ್ಸ್ ಅಂತೂ ಬರಲ್ಲ ಇವ್ರ ಬ್ಯಾಟಿಂದ, ಬಟ್ 100% ವಿಕೆಟ್ ಅಂತೂ ಪಕ್ಕಾ ತೆಗಿತಾರೆ ಅಂತ ಬೌಲರು. ಸೊ ಇವ್ರಿಗೆ ಅವಕಾಶ ಸಿಗಬೇಕು ನಾಳೆ ಪ್ಲೇಯಿಂಗ್ 11ನಲ್ಲಿ ಅಂತ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ. ನಮ್ಮ ಏನೇನು ಅಪ್ಡೇಟ್ ಎಲ್ಲ ಅಪ್ಡೇಟ್ ಬಗ್ಗೆನೂ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.